ಏ ಮೂರ್ಖ, ದಡ್ಡ, ಅಜ್ಞಾನಿ, ಏನೋ ಮಾಡ್ತಾ ಇದೆಯಾ? ನಿನ್ನ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಜೀವನ ಮಾಡು. ಕೇವಲ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದೆಯಲ್ಲೋ, ಎಂಥ ಮೂರ್ಖನೋ ನೀನು. ಇದನ್ನು ಯಾರು ಜೀವನ ಅನ್ನಲ್ಲ, ಬದುಕು ಅಂತಾರೆ. ಆದ್ದರಿಂದ ನಿನ್ನ ಕನಸುಗಳು ಏನೇನಿದೆಯೋ ಇದನ್ನು ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಹಂತ ಹಂತವಾಗಿ ಯೋಜನೆ ಮಾಡೋ, ಪ್ಲ್ಯಾನ್ ಮಾಡೋ. ಮರ ಕಟ್ ಮಾಡೋದಕ್ಕೆ 10 ನಿಮಿಷ ಅಂದರೆ ಅದನ್ನು ಶಾರ್ಪ್ ಮಾಡೋದಕ್ಕೆ 20 ನಿಮಿಷ ಅಂತ. ಅದೇ ರೀತಿ ನೀನು ನಿನ್ನ ಕನಸುಗಳಿಗೋಸ್ಕರ ಜೀವನ ಮಾಡು. ಏನೇನು ಆಸೆ ಆಕಾಂಕ್ಷೆಗಳಿದೆ ಎಲ್ಲವನ್ನು ಪೂರೈಸಬೇಕು. ಒಂದು ಬಿಡಬೇಡ. ಸಣ್ಣ ಪುಟ್ಟ ಆಸೆ ಇರಬಹುದು, ದೊಡ್ಡ ದೊಡ್ಡ ಆಸೆಗಳಿರಬಹುದು. ನಿನ್ನ ಯಶಸ್ಸು, ಕೀರ್ತಿ, ಗುರಿ ಸಾಧನೆ ಇರಬಹುದು, ಅಭಿವೃದ್ಧಿ, ಸಮೃದ್ಧಿನೇ ಇರಬಹುದು. ಎಲ್ಲ ಕನಸುಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಕೆಲಸ ಮಾಡೋ. ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕಲ್ಲ. ಊಟ, ಬಟ್ಟೆ, ಸೂರು ನಾಯಿ ಕೂಡ ಮಾಡ್ತದೆ. ನಿನಗೂ ನಾಯಿಗೂ ಏನೋ ವ್ಯತ್ಯಾಸ, ಏನು ಪ್ರಯೋಜನ ಇಲ್ಲ. ಮೊದಲು ನೀನು ಸಾಮಾನ್ಯವಾಗಿ ಬದುಕೋದನ್ನು ಬಿಟ್ಟು ಅಸಾಮಾನ್ಯನಾಗಿ ಯೋಚನೆ ಮಾಡಿ. ಕ್ರಿಯಾತ್ಮಕವಾಗಿ, ಸಕಾರಾತ್ಮಕವಾಗಿ, ಸೃಜನಾತ್ಮಕವಾಗಿ ಯೋಚನೆ ಮಾಡಿ. ಅತ್ಯದ್ಭುತವಾದಂತಹ ವ್ಯಕ್ತಿಯಿಂದ ವ್ಯಕ್ತಿತ್ವ ಆಗೋದಕ್ಕೆ ಏನೇನೆಲ್ಲ ಸಲಕರಣೆಗಳಿದ್ದಾವೆ, ಅಂದರೆ ವಿಚಾರಗಳಿದ್ದಾವೆ, ನಿನ್ನ ಜೀವನವನ್ನು ಅಭಿವೃದ್ಧಿಗೊಳಿಸುತ್ತೆ, ಸಮೃದ್ಧಿಗೊಳಿಸುತ್ತೆ. ಅಂಥ ವಿಚಾರಗಳನ್ನೆಲ್ಲ ಕಲೆಕ್ಟ್ ಮಾಡೋ. ಆಗ ನೀನು ಬೆಳಿತೀಯ. ಅದು ಬಿಟ್ಬಿಟ್ಟು ಊಟ, ಬಟ್ಟೆ, ಸೂರು, ಊಟ, ಬಟ್ಟೆ, ಸೂರು ಇದನ್ನೇ ಮಾಡ್ಕೊಂಡಿದ್ರೆ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಯಾಕೆ ಬರದೆ? ಯಾತಕ್ಕೋಸ್ಕರ ಮದುವೆ ಆದೆ? ಖಂಡಿತವಾಗ್ಲೂ ನೀನು ಮಾಡ್ತಾ ಇರೋದು ಸರಿಯಲ್ಲ. ಜೀವನ ಕತ್ತೆ, ನಾಯಿ, ನರಿ, ಕೋಳಿ, ಎಮ್ಮೆ ಎಲ್ಲವೂ ಕೂಡ ಮಾಡ್ತವೆ. ಆ ರೀತಿ ಬದುಕ್ತವೆ. ಆ ರೀತಿ ನೀನು ಬದುಕಬೇಡ. ನಿನ್ನ ಕನಸುಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಬದುಕು.